ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ನಾನಿವತ್ತು ಶೌರ್ಯ ತಂಡದವರು ಮಾಡಿದ ಇನ್ನೊಂದು ಒಳ್ಳೆ ಕೆಲಸದ ಬಗ್ಗೆ ತೋರಿಸ್ತೀನಿ. ಗಂಗೊಳ್ಳಿಯ ವೀರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ಇಂಟರ್ಲಾಕ್ ಅನ್ನು ತೆಗೆದು ಶ್ರಮದಾನ ಮಾಡಿದ ಶೌರ್ಯ ತಂಡದ ಸೇವೆ ನಿಜಕ್ಕೂ ಶ್ಲಾಘನೀಯ. ನಿನ್ನೆ ಸಂಜೆ 4 ಗಂಟೆಯಿಂದ 7 ಗಂಟೆಯ ತನಕ ಇಂಟರ್ಲಾಕ್ ಅನ್ನು ತೆಗೆದು ಶ್ರಮದಾನ ಮಾಡಿರುತ್ತಾರೆ. ಇಂತಹ ಪವಿತ್ರ ಕ್ಷೇತ್ರದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಶೌರ್ಯ ತಂಡದ ಸದಸ್ಯರು ತಮ್ಮ ಸಮಯ ಮತ್ತು ಶ್ರಮವನ್ನು ಸ್ವಯಂ ಪ್ರೇರಣೆಯಿಂದ ನೀಡಿ ಸೇವೆ ಸಲ್ಲಿಸಿರುವುದು ಎಲ್ಲರಿಗೂ ಮಾದರಿಯಾಗಿದೆ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಒಗ್ಗಟ್ಟಿನಿಂದ ಕೆಲಸ ಮಾಡುವುದು ಶೌರ್ಯ ತಂಡದ ವಿಶೇಷತೆ. ದೇವಸ್ಥಾನದ ಆವರಣ ಸ್ವಚ್ಛಗೊಳಿಸುವುದು, ಜೀರ್ಣೋದ್ಧಾರದ ಕಾರ್ಯಗಳಿಗೆ ಕೈಜೋಡಿಸುವುದು, ಹೊಂಡ ಬಿದ್ದಿರುವ ರಸ್ತೆಗಳನ್ನು ಶಾಶ್ವತ ಅಲ್ಲದಿದ್ದರೂ ತಾತ್ಕಾಲಿಕವಾಗಿ ಸರಿಪಡಿಸುವುದು, ಹೀಗೆ ಹಲವಾರು ಕೆಲಸಗಳನ್ನು ಮಾಡಿ ಸೇವೆ ಎಂಬುದೇ ಶ್ರೇಷ್ಠ ಎಂಬುದನ್ನು ತೋರಿಸಿದ್ದಾರೆ. ಇಂತಹ ಸೇವಾ ಕಾರ್ಯಗಳಿಂದ ದೇವಸ್ಥಾನದ ಅಭಿವೃದ್ಧಿಯ ಜೊತೆಗೆ ಸಮಾಜದಲ್ಲಿ ಒಗ್ಗಟ್ಟು, ಸಹಕಾರ ಮತ್ತು ಸೇವಾ ಮನೋಭಾವ ಇನ್ನಷ್ಟು ಬಲವಾಗುತ್ತದೆ. ಶೌರ್ಯ ತಂಡದ ಪ್ರತಿಯೊಬ್ಬ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಊರು, ನಮ್ಮ ದೇವಸ್ಥಾನ, ನಮ್ಮ ಸೇವೆ ಎಂಬ ಭಾವನೆಯೊಂದಿಗೆ ಮುಂದೆಯೂ ಇಂತಹ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ವೀರೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ನಡೆದ ಶ್ರಮದಾನದಲ್ಲಿ ಶೌರ್ಯ ತಂಡದ ಸದಸ್ಯರು ತೋರಿದ ಸೇವಾ ಮನೋಭಾವ ನಿಜಕ್ಕೂ ಅಭಿನಂದನಾರ್ಹ. ಒಳ್ಳೊಳ್ಳೆ ಕೆಲಸವನ್ನು ಮಾಡುತ್ತಾ ಬಂದಿರುವ ಶೌರ್ಯ ತಂಡದವರಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ, ಸನ್ಮಾನ ಸಿಗಲಿ ಹಾಗೂ ವೀರೇಶ್ವರ ಸ್ವಾಮಿಯ ಕೃಪೆ ಶೌರ್ಯ ತಂಡದ ಪ್ರತಿಯೊಬ್ಬ ಸದಸ್ಯರ ಮೇಲೂ ಸದಾ ಇರಲಿ. ಇನ್ನಷ್ಟು ಒಳ್ಳೊಳ್ಳೆ ಸೇವಾ ಕಾರ್ಯಗಳು ಇವರಿಂದ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನೂತನವಾಗಿ ಶಿಲಾಮಯ ದೇಗುಲ ನಿರ್ಮಾಣ ಮಾಡಬೇಕೆನ್ನುವಂಥದ್ದು ಭಕ್ತರ ಒಂದು ಆಸೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ಕಾರ್ಯವನ್ನು ಈಗಾಗಲೇ ಪ್ರಾರಂಭವನ್ನು ಮಾಡುತ್ತಾ ಇದ್ದೇವೆ. ಪ್ರತಿಯೊಂದು ಮನೆಗೂ ಸಹ ಶಿಲಾ ಪೂಜೆಯನ್ನು ಈಗಾಗಲೇ ಹೋಗಿದೆ. ಅದೇ ರೀತಿಯಲ್ಲಿ ಈ ದೇವಸ್ಥಾನದಲ್ಲೂ ಸಹ ವಿಶೇಷವಾಗಿ ಶ್ರಮದಾನಗಳು ತುಂಬ ಆಗಲಿಕ್ಕಿದೆ. ಅದರ ಒಂದು ನಿಮಿತ್ತವಾಗಿ ಇವತ್ತಿನ ದಿವಸ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಶೌರ್ಯ ತಂಡ ವಿಪತ್ತು ನಿರ್ವಹಣಾ ಘಟಕ ಗಂಗೊಳ್ಳಿಯ ಸರ್ವ ಸದಸ್ಯರು ಸಹ ವಿಶೇಷವಾಗಿ ಇವತ್ತಿನ ದಿವಸದಂದು ಇಲ್ಲಿ ಸಣ್ಣ ರೀತಿಯಲ್ಲಿ ಒಂದು ಇಂಟರ್ಲಾಕ್ ತೆಗೆಯುವಂತಹ ಒಂದು ಶ್ರಮದಾನವನ್ನು ಇವತ್ತಿನ ದಿವಸ ಅವರು ಮಾಡಿರುತ್ತಾರೆ. ಭಗವಂತ ವೀರೇಶ್ವರ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಅವರೆಲ್ಲರಿಗೂ ಸಹ ವಿಶೇಷವಾಗಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು, ಆಯುಷ್ಯವನ್ನು ಮತ್ತು ಇಂತಹ ಒಂದು ಧಾರ್ಮಿಕವಾದಂಥ ವಿಷಯದಲ್ಲಿ ಅವರನ್ನು ಇನ್ನೂ ಹೆಚ್ಚಿನ ಒಂದು ಕಾರ್ಯವನ್ನು ಮಾಡುವಂಥ ಒಂದು ಯೋಗ ಭಾಗ್ಯವನ್ನು ಭಗವಂತ ಅವರಿಗೆ ಅನುಗ್ರಹ ಮಾಡಲಿ. ಒಳ್ಳೆಯ ಆರೋಗ್ಯ ಭಾಗ್ಯ ಅನುಗ್ರಹ ಮಾಡಲಿ. ವಿಶೇಷವಾಗಿ ಮುಂದಿನ ದಿನಗಳೂ ಸಹ ಇವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಒಂದು ಶ್ರಮದಾನ ಆಗುವ ಹಾಗೆ ಅವರೆಲ್ಲರಿಗೂ ನಾವು ಮನವಿಯನ್ನು ಮಾಡ್ತಿದ್ದೇವೆ. ಅವರು ಸಹ ಬಂದು ಮಾಡುವಾಗ ಭಗವಂತ ಅನುಗ್ರಹ ಮಾಡಲಿ. ಅವರಿಗೆ ಬೇಕಾದಂತಹ ಆರೋಗ್ಯ, ಸಕಲ ವಿಧವಾದಂಥ ಆರೋಗ್ಯ ಭಾಗ್ಯವನ್ನು ಭಗವಂತ ಅನುಗ್ರಹ ಮಾಡಲಿ. ಎಲ್ಲರಿಗೂ ಸಹ ಒಂದೇ ಮನಸ್ಸನ್ನು, ಒಗ್ಗಟ್ಟನ್ನು ಕೊಟ್ಟು ಇನ್ನೂ ವಿಶೇಷವಾಗಿ ಹೆಚ್ಚು ಹೆಚ್ಚು ವಿಪತ್ತು ನಿರ್ವಹಣಾ ಒಂದು ಕಾರ್ಯವನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡಲಿ. ಬೇಕಾದ ಶಕ್ತಿಯನ್ನು ಭಗವಂತ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ